ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 29. ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನ ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. ಇವುಗಳಿಂದ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧವನ್ನ ತಿಳಿಸಿ. F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನ ಸಂಕರಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಅನುಪಾತವನ್ನ ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಅವರು ಕೊಟ್ಟಿದ್ದಾರೆ ಅಲ್ವಾ. ಏನಂತ ಕೊಟ್ಟಿದ್ದಾರೆ? ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ. ಹಾಗೆ ಇಲ್ಲಿ ಕ್ಯಾಪಿಟಲ್ ಸ್ಮಾಲ್ ಟಿ, ಸ್ಮಾಲ್ ಆರ್ ಇಲ್ಲಿ ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ ಅಲ್ವಾ. ಇದನ್ನ ಸಂಕರಗೊಳಿಸಿದಾಗ ಏನಾಗುತ್ತೆ? F1 ಪೀಳಿಗೆಯಲ್ಲಿ ಇಲ್ಲಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಅನ್ನುವಂತ ಒಂದು ಲಿಂಗಾಣುಗಳು ಉತ್ಪತ್ತಿ ಆದ್ರೆ ಇಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್ ಇವುಗಳ ಸಂಯೋಜನೆ ಆದಾಗ F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಹಾಗಾದ್ರೆ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧ ಯಾವುದು? ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಆರ್ ಇದೆ. ಆದ್ರಿಂದ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯಗಳು ಉಂಟಾಗತ್ತೆ ಅಲ್ವಾ. ಹಾಗಾದ್ರೆ F1 ಪೀಳಿಗೆಯಲ್ಲಿ ಪಡೆದ ಸಸ್ಯವನ್ನ ಸಂಕರಗೊಳಿಸಿದಾಗ ನೋಡಿ, F1 ಪೀಳಿಗೆಯಲ್ಲಿ ನಮಗೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಬಂದಿದೆ. ಇವುಗಳನ್ನ ಸಂಕರಗೊಳಿಸಿದಾಗ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಸೊ F2 ಪೀಳಿಗೆಯಲ್ಲಿ ದೊರೆಯುವಂತ ಸಸ್ಯಗಳ ಅನುಪಾತವನ್ನ ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ದ್ವಿತಳೀಕರಣ ಪ್ರಯೋಗದಲ್ಲಿ ಏನಾಗತ್ತೆ? ಸಸ್ಯಗಳ ಅನುಪಾತ ಏನು? 9:3:3:1 ಅಲ್ವಾ. ಈ ಒಂದು F2 ಪೀಳಿಗೆಯನ್ನ ನೀವು ಚಕ್ಕರ್ ಬೋರ್ಡ್ ಮುಖಾಂತರ ನೀವು ಪಡೆದಾಗ ಇಲ್ಲಿ 9 ಸಸ್ಯಗಳು ಏನಾಗಿರತ್ತೆ? ಕೆಂಪು ಹೂ ಬಿಡುವಂತಹ ಎತ್ತರದ ಬಟಾಣಿ ಸಸ್ಯಗಳಾಗಿರುತ್ತೆ. ಹಾಗೆ ಇಲ್ಲಿ 3 ಕೆಂಪು ಹೂ ಬಿಡುವಂತಹ ಕುಬ್ಜ ಬಟಾಣಿ ಅಥವಾ ಗಿಡ್ಡ ಬಟಾಣಿ ಸಸ್ಯಗಳಾಗಿರುತ್ತೆ. ಹಾಗೆ ಇಲ್ಲಿ 3 ಏನಾಗಿರುತ್ತೆ? ಗಿಡ್ಡವಾಗಿರುತ್ತೆ. ಹಾಗೆ ಇಲ್ಲಿ ಕೆಂಪು ಗಿಡ್ಡವಾದಂತಹ ಕೆಂಪು ಆಯ್ತು ಅಲ್ವಾ. ಇಲ್ಲಿ ಗಿಡ್ಡವಾದಂತಹ ಬರೋದಿಲ್ಲ. ಇಲ್ಲಿ ಬಿಳಿ ಹೂ ಬಿಡುವಂತಹ ಎತ್ತರದ ಬಟಾಣಿ ಸಸ್ಯಗಳಾಗಿರುತ್ತೆ. ಹಾಗೆ ಕೊನೆಯದಾಗಿ 1 ಗಿಡ್ಡ ಹಾಗೆ ಬಿಳಿ ಹೂ ಬಿಡುವಂತ ಸಸ್ಯವಾಗಿರುತ್ತೆ. ಈ ರೀತಿಯಾಗಿ 4 ವಿಧದ ಸಸ್ಯಗಳು ಉಂಟಾಗತ್ತೆ. ಇಲ್ಲಿ ನೋಡಿ, ಕೆಂಪು ಹೂ ಬಿಡುವಂತಹ ಎತ್ತರದ ಬಟಾಣಿ ಸಸ್ಯ, ಹಾಗೆ ಬಿಳಿ ಹೂ ಬಿಡುವಂತ ಗಿಡ್ಡನೆ ಬಟಾಣಿ ಸಸ್ಯ, ಇವು 2 ವಿಧಗಳು ಅಲ್ವಾ. ಇವನ್ನ ಬಿಟ್ಟು ಕೆಂಪು ಹೂ ಬಿಡುವಂತಹ ಗಿಡ್ಡನೆಯ ಬಟಾಣಿ ಸಸ್ಯ ಹಾಗೆ ಬಿಳಿ ಹೂ ಬಿಡುವಂತಹ ಎತ್ತರದ ಬಟಾಣಿ ಸಸ್ಯ, ಇದನ್ನ ನೆನಪಿಟ್ಕೊಳ್ಳಿ ಆಯ್ತಾ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ನೋಡಿ. ಐ ಹೋಪ್ ನಿಮ್ಗೆ ಉತ್ತರ ಗೊತ್ತಾಯ್ತು ಅನ್ಕೊಳ್ತೇನೆ. ಥ್ಯಾಂಕ್ ಯು.